ಎಲ್ರಿಗೂ ನಮಸ್ಕಾರ ರೀ. ಭಾಳ ದಿನದ ನಂತರ ಪ್ಯಾಟ್ರನ್ ಬ್ಲೌಸ್ಗಳದ್ದು ಒಂದು ಸುರಿಮಳೆ ಅದ. ಒಬ್ಬರ ಕಸ್ಟಮರ್ದಿದ್ದು, ಹಾಗಾಗಿ ಇವತ್ತು ಇಷ್ಟೆಲ್ಲ ಬ್ಲೌಸು ಒಬ್ರದ ಕಸ್ಟಮರ್ದು ಹೆಂಗೆಲ್ಲ ಹೊಲ್ದೀನಿ. ಭಾಳ ಟ್ರೆಂಡ್ ಆಗಿರೋವಂಥ ಬ್ಲೌಸ್ಗಳದಾವ, ನೋಡೋಣಂತ ಬರ್ರಿ. ಬ್ಲೌಸ್ ಪೀಸ್ ಬಂದು ಕೊಟ್ಟು ಹೋಗ್ಬಿಡ್ತಾರೆ, ನೀವೇ ಸ್ಟಿಚ್ ಮಾಡಿರಿ ಅಂತ ಹೇಳ್ತಾರಲ್ಲ. ನೋಡಿರಿ, ಈ ರೀತಿ ಒಂದು ಕಾಟನ್ ಸಾರಿದ್ದು ಬ್ಲೌಸ್ ಪೀಸ್ನ ಕೊಟ್ಟಿದ್ರು. ಅದಕ್ಕೆ ನಾನು ಹೆಂಗೆಲ್ಲ ಡಿಸೈನನ್ನು ಮಾಡೀನಿ ಫಸ್ಟ್ ತೋರಿಸ್ಲಿಕ್ಕತ್ತೀನಿ ನೋಡಿರಿ. ಇದು ಕಾಟನ್ ಏನೂ ಇಲ್ಲ, ಆ್ಯಕ್ಚುಲಿ ಫುಲ್ ಪ್ಲೇನ್ ಇತ್ತು, ಬಾರ್ಡ್ರ್ ಅಷ್ಟೇ ಇತ್ತು. ಅದಕ್ಕೆ ನಾನು ಏನು ಮಾಡೀನಿ, ಬ್ಯಾಕ್ ಸೈಡ್ ಈ ರೀತಿ ಕೊಟ್ಟೀನಿ. ಹಿಂಗೆ ಫ್ರಂಟ್ ಪ್ರಿನ್ಸಸ್ ಕಟ್ಟಿಂಗ್ ಬಂದದ. ಸ್ವಲ್ಪ ಜಸ್ಟ್ ಹಂಗೆ ತೋರಿಸ್ಕೊತ ಹೋಗ್ತೀನಿ, ಯಾಕಂದ್ರೆ ಟೈಮ್ ಇರೋಂಗಿಲ್ಲ ನನಗೆ. ಹಂಗೆ ಜಸ್ಟ್ ನೋಡ್ತಿರಿ, ಇದು ನಿಮ್ಗೆ ಐಡಿಯಾಗೋಸ್ಕರ. ಇನ್ನು ನೋಡಿರಿ, ಇದು ಸೆಕೆಂಡ್ ಬ್ಲೌಸ್. ಇಲ್ಲಿ ಯಾವುದೇ ರೀತಿ ಕಟ್ ಬಂದಿಲ್ಲ, ಇದು ಕಂಟಿನ್ಯೂ ಐತಿ, ಕಟ್ಟಿಂಗ್ ಏನು ಮಾಡಿಲ್ಲ ನಾನು. ನಡಕ್ಕೊಂದು ಏನಾದರೂ ಇರಲಿ ಅಂಥೇಳಿ ಒಂದು ಬಟನನ್ನು ಅಟ್ಯಾಚ್ ಮಾಡೀನಿ. ಈಗ ಫ್ರಂಟ್ ಸೈಡ್ ಇದಕ್ಕೆ 3 ಟಕ್ಸ್ ಬಂದವೆ. ಸ್ಲೀವ್ ನೋಡಿರಿ, ಈ ರೀತಿ ನಾನು ಕೆಳಗಡೆ ಒಂದು ಕಟ್ಟಿಂಗ್ ಮತ್ತು ಬೇರೆನ ತೊಗೊಂಡಿನಿ. ಪಫ್ ಸ್ಲೀವ್ಸ್ ಅದ. ಇದು ನಿಮ್ಮ ಐಡಿಯಾಗೋಸ್ಕರ ನಾನು ಈ ಒಂದು ವಿಡಿಯೋನ ಹಾಕೀನಿ. ಬಟ್ಟೆ ಕೊಟ್ಟು ಹೋಗಿಬಿಡ್ತಾರೆ, ನಮ್ಗೆ ಏನು ತಲೆ ಒಳಗೆ ಹೊಳೆಯಂಗೆ ಇಲ್ಲ ಅಂತ ಹೇಳಿಕತ್ತಿದ್ರಲ್ಲ ಅವ್ರಿಗೋಸ್ಕರ. ಈಗ ನೋಡಿ, ನೆಕ್ಸ್ಟ್ ಕ್ರೀಮ್ ಕಲರ್ ಬ್ಲೌಸ್. ಇದು ಕೂಡ ಜಸ್ಟ್ ನೋಡ್ಕೋತ ಹೋಗ್ರಿ. ಇದಕ್ಕೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಪೈಪಿಂಗ್ನ ಕೊಟ್ಟೀನಿ, ಯಾಕಂದ್ರೆ ಇದಕ್ಕೆ ಬಾರ್ಡ್ರ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಹೈಲೈಟ್ ಕಾಣಿಸ್ಲಿ ಅಂತ ಹೇಳಿ. ಪ್ರಿನ್ಸ್ ಕಟ್ಟಿಂಗ್ ವಿತ್ ಕ್ರಾಸ್ ಬೆಲ್ಟ್. ಐಡಿಯಾ ನೋಡಿರಿ, ಯಾವ ರೀತಿ ಎಲ್ಲ ನಾವು ಸ್ಟಿಚ್ ಮಾಡ್ಬೋದು. ಇದು ಸಣ್ಣ ಹುಡುಗಿದು, ಅಂದ್ರೇನು ಒಂದು 7th ಏನೋ ಓದ್ಲಿಕ್ಕತ್ತ ಅಂತ ಮಗಳದ್ದು. ನಾನು ಈ ರೀತಿ ಹಿಂಗೆ ಬೋನ ಕೊಟ್ಟೀನಿ. ಇದಕ್ಕೆ ಬ್ಯಾಕ್ ಹುಕ್ಸ್ ಬೇಕಂದ್ರೆ ಇಲ್ಲಿ ಓಪನ್ ಮಾಡ್ಬೋದು. ಸೊ ಓವರ್ಲಾಕ್ ಎಲ್ಲ ಫಿನಿಶಿಂಗ್ ಕಂಪ್ಲೀಟ್ ಆಗಿದೆ. ಸ್ಲೀವ್ಗೆ ಒಂದು ಪಿಂಕ್ ಕಲರ್ದು ನಾನು ಈ ರೀತಿ ಕೊಟ್ಟೀನಿ, ಯಾಕಂದ್ರೆ ಈ ಬ್ಲೌಸ್ ಪೀಸಿಗೆ ಬಾರ್ಡ್ರ್ ಇರಲಿಲ್ಲ. ತೊಗೊಂಡು ಬಂದು ಪೀಸ್ ಕೊಟ್ಟಿರೋದು ಪಫ್ ಸ್ಲೀವ್ನ ಕೊಟ್ಟೀನಿ. ಲೆಹಂಗಾ ಆ್ಯಕ್ಚುಲಿ ಇದು ಪಿಂಕ್ ಕಲರ್ ಐತಿ, ಹಾಗಾಗಿ ನಾನು ಬಾರ್ಡ್ರಿಗೆ ಪಿಂಕ್ ಕಲರ್ನ ಸ್ವಲ್ಪ ಕೊಟ್ಟಿರೋದು. ನೆಕ್ಸ್ಟ್ ನೋಡಿರಿ, ಇದು ಕ್ರೀಮ್ ಕಲರ್ ಬ್ಲೌಸ್. ಬ್ಯಾಕ್ ಸೈಡ್ ನಾನು ಹಿಂಗೆ ಪ್ಯಾಟರ್ನನ್ನು ಕಟ್ಟಿಂಗ್ ಮಾಡೀನಿ, ವಿತ್ ಪೈಪಿಂಗ್ ಐತಿ. ಈಗ ಸಿಂಗಲ್ ಟಕ್ ಬ್ಲೌಸ್ ಇದು. ಇದಕ್ಕೆ ಯಾವುದೇ ರೀತಿಯ ಪ್ರಿನ್ಸ್ ಕಟ್ಟಿಂಗ್ ಕೊಟ್ಟಿಲ್ಲ. ಐಡಿಯಾಗಳು ತಲೆ ಓಡಿಸ್ಬೇಕು ಅನ್ನೋದಷ್ಟೇ ಈ ಒಂದು ವಿಡಿಯೋದ ಉದ್ದೇಶ. ಇವೆಲ್ಲ ಬ್ಲೌಸ್ಗಳನ್ನು ಒಬ್ಬರು, ಇದು ಬೋಟ್ ನೆಕ್ ಇತ್ತು, ಇದೇನದಲ್ಲ ಬೋಟ್ ನೆಕ್ ಅದ ಬ್ಲೌಸ್. ಬೋಟ್ ನೆಕ್ ಹಿಂದೆ ಸ್ವಲ್ಪ ನಾನು ಚೇಂಜ್ ಕೊಡೋನು. ಆ್ಯಕ್ಚುಲಿ ಅದಕ್ಕೆ ಡೋರಿ ಕೊಡಬೇಕಾಗಿತ್ತು, ಬ್ಯಾಡ್ ಅನ್ನಿಸ್ತು. ಮತ್ತು ಇಲ್ಲಿ ನೋಡ್ರಿ, ಈ ಥರ ಪೋಟ್ಲಿ ಕೊಟ್ಟೀನಿ ಫ್ರಂಟ್ ಸೈಡ್. ಮತ್ತು ಪಫ್ ಸ್ಲೀವ್ ಮತ್ತು ಕೆಳಗಡೆನೂ ಪೋಟ್ಲಿ ಕೊಟ್ಟೀನಿ. ಫ್ರಂಟ್ ಏನು ಮಾಡೀನಿ ಅಂದರೆ ನೆಕ್ಕಿಗೆ ನಾನು ವಿ ಶೇಪ್ನ ಕೊಟ್ಟೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ವಿತ್ ಪ್ರಿನ್ಸ್ ಕಟ್ಟಿಂಗ್ ಅದ. ಇದಕ್ಕೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ರೆ ನೀವು ಏನು ಚಾರ್ಜ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಇದು ಆರ್ಗೆನ್ಜಾ ಬಟ್ಟೆ ಅದ, ಇದು ಅವ್ರ ತಾಯಿದಂತ. ಬಟ್ ಸಿಂಪಲ್ ಆಗಿನ ಸ್ಟಿಚ್ ಮಾಡಿರಿ ಅಂತ ಹೇಳ್ಯಾರ. ಇದಕ್ಕೆ ಏನೂ ಡಿಸೈನ್ ಇಲ್ಲ. ಸೊ ಇದೊಂದು ಬ್ಲೌಸ್ ಆಯಿತು. ಇನ್ನು ನೆಕ್ಸ್ಟ್ ಯಾವ್ದು ನೋಡೋಣ. ಬಟ್ ಇದೂ ಆ್ಯಕ್ಚುಲಿ ಪ್ಲೇನ್ ಅದ, 4 ಟಕ್ ಬ್ಲೌಸ್. ಇದಕ್ಕೂ ಏನು ಡಿಸೈನ್ ಇಲ್ಲ, ಜಸ್ಟ್ ಒಂದು ರೌಂಡ್ ಶೇಪ್ ಇಟ್ಟು ಒಂದು ಇದು ನೋಡ್ರಿ ಹ್ಯಾಂಗಿಂಗ್ ಸ್ವಲ್ಪ ನಾನು ಚೇಂಜ್ ಮಾಡೇನಷ್ಟೆ. ದುಡ್ಡು ಕೊಡ್ತಾರಂತ ನೋಡ್ರಿ, ಹೆಂಗಾರ ಡಿಸೈನನ್ನು ಮಾಡ್ಬೋದು. ಸ್ವಲ್ಪ ದುಡ್ಡಿಗೆ ಯಾರಾದರೂ ಕಿರಿಕಿರಿ ಮಾಡಿದ್ರೆ ಅಷ್ಟೇ ಕಷ್ಟ. ಇನ್ನು ಇದು ನೋಡ್ರಿ, ಬ್ಯಾಕ್ ಸೈಡ್ ಹೈ ನೆಕ್ ಐತಿ, ಸಾರಿ ಫುಲ್ ಸಾಫ್ಟ್ ಐತಿ ಅಂತ ಭಾಳ ಚಂದ ಅನಿಸೈತಿ. ಆ್ಯಕ್ಚುಲಿ ಫ್ರಂಟ್ ಹಾರ್ಶೋ ನೆಕ್ ಇಟ್ಟೇನಿ. ಪಫ್ ಸ್ಲೀವ್ ಫುಲ್ ಸಿಂಪಲ್ ಇತ್ತು. ಸಾರಿ ಫುಲ್ ಸಾಫ್ಟ್ ಇತ್ತು, ಭಾಳ ತೆಳ್ಳಗದಾರಂದ ಮಸ್ತ್ ಕಾಣಿಸ್ತದೆ. ಆ್ಯಕ್ಚುಲಿ ಇದು ಡೀಪ್ ಫ್ರಂಟ್ ಸೈಡ್ ಕಾಣಿಸ್ತೈತಿ. ಇನ್ನಿದು ವರ್ಕ್ ಬ್ಲೌಸ್, ವರ್ಕ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ ನಾನು. ಈ ಸಾರಿಗೆ ಅವರು ಕುಚ್ಚು ಕಟ್ಲಿಕ್ಕೂ ಹೇಳ್ಯಾರ, ಲಾಸ್ಟ್ ತೋರಿಸ್ತೀನಿ ನಿಮ್ಗೆ. ಫ್ರಂಟ್ ಈ ರೀತಿ ಡಿಸೈನ್ ಮತ್ತು ಓವರ್ಲಾಕ್. ಸ್ಲೀವ್ ನೋಡ್ಲಿಕ್ಕತ್ತಲ್ಲ ವಿತ್ ಬುಟ್ಟ ಬಂದದ. ಇದು ಕೂಡ ಅವ್ರದ್ದು. ಈಗ ನೆಕ್ಸ್ಟ್ ನೋಡೋಣ, ಈ ಒಂದು ವಿಡಿಯೋ ಹೆಂಗೆ ಅನಿಸ್ತಂತೆ ಕಮೆಂಟ್ ಒಳಗೆ ತಿಳಿಸ್ರಿ. ಇನ್ನಿದು 4 ಟಕ್ ಬ್ಲೌಸ್, ಬಟ್ ಇದಕ್ಕೇನು ಡಿಸೈನ್ ಇಲ್ಲ. ಇದಕ್ಕೆ ನಾನು ಪಫ್ ಸ್ಲೀವ್ನ ಇಟ್ಟೇನಷ್ಟೆ, ಅದು ಬಿಟ್ಟರೆ ಏನು ಡಿಸೈನನ್ನು ಕೊಟ್ಟಿಲ್ಲ. ಸೊ ನೋಡಿದ್ರಲ್ಲ, ಈಗ ಬರ್ರಿ ಸಾರಿ ಕುಚ್ಚ ಅವ್ರದ್ದು. ಈ ಒಂದು ಸಾರಿ ಕುಚ್ಚು ಹೆಂಗೆ ಮಾಡಿ ಮುಗಿಸಿದೆ, ಬಟ್ ನಂಗೆ ಟೈಮ್ ಭಾಳ ಶಾರ್ಟ್ ಇತ್ತು, ಹಾಗಾಗಿ ಬೇಬಿ ಕುಚ್ಚ ಅದರದ್ದು ಬ್ಲೌಸ್ ವರ್ಕ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಬ್ಲೌಸ್ ನೋಡ್ರಿ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಈ ಒಂದು ವಿಡಿಯೋ ನಿಮ್ಗೆ ಐಡಿಯಾಗೋಸ್ಕರ ಹೆಲ್ಪ್ ಆಗಲಿ ಅಂತ ಹೇಳಿ ಹಾಕೀನಿ. ಸ್ಟಿಚಿಂಗ್ ವಿಡಿಯೋ ಹಾಕ್ಲಿಕ್ಕೆ ಆಗತ್ತಿಲ್ಲ, ಬಟ್ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.